ಸಂತ್ರಸ್ತರು ಘಟಪ್ರಭಾ ನದಿಯಿಂದ ಆಗ್ತಕ್ಕಂಥ ಪ್ರವಾಹ ರೈತರಿಗೆ ಸಾಕಷ್ಟು ಹಾನಿಯನ್ನುಂಟು ಮಾಡಿದೆ. ಇದು ಬಹಳ ವರ್ಷಗಳಿಂದ ಹಾನಿ ಆಗ್ತಾನೇ ಇದೆ. ಅದರ ಜೊತೆಗೆ ಪ್ರವಾಹ ತತ್ಕ್ಷಣ ಇಳಿಮುಖ ಆಗಲಾರದೆ ತಡವಾಗಿ ನೀರು ಸರಿದು ಹೋಗ್ತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ಅದಕ್ಕೆ ವೈಜ್ಞಾನಿಕ ಸಮೀಕ್ಷೆಗೆ ಈಗಾಗಲೇ ಆದೇಶ ಮಾಡಿದ್ದೇವೆ. ಅದರ ಜೊತೆಗೆ ತಮ್ಮ ಜೊತೆ 6ರಂದು ರೈತ ಸಹಕಾರಿ ಸಂಘದ ಜೊತೆಗೆ ಹಾಗೂ ರೈತರ ಜೊತೆಗೆ ಹಾಗೂ ಪ್ರವಾಹದಲ್ಲಿ ತೊಂದರೆ ಒಳಗಾದಂಥ ರೈತರ ಜೊತೆ ನಾನು 6ರಂದು IBಯಲ್ಲಿ ಮಾತನಾಡಿದ್ದೇನೆ. ನಿರಂತರವಾಗಿ ಮುಖ್ಯಮಂತ್ರಿಗಳ ಜೊತೆ ನಾನು ಸಂಪರ್ಕದಲ್ಲಿದ್ದೇನೆ. 9ನೇ ತಾರೀಕಿನವರೆಗೆ ಅವರು ಒಂದು ಕಾರ್ಯಕ್ರಮದಲ್ಲಿ ಬಿಜಿ ಇರೋದರಿಂದ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅದಕ್ಕೇನು ಪರಿಹಾರ ಮಾಡಲಿಕ್ಕೆ ಏನು ಅಂತಕ್ಕಂಥದ್ದು ನನ್ನ ಪ್ರಯತ್ನ ನಾನು ಮಾಡ್ತೇನೆ. ಅದರ ಜೊತೆಗೆ ಈಗ NDRF ಹಾಗೂ SDRFದಲ್ಲಿ ಬರ್ತಕ್ಕಂಥ ಹಣ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ದೊರೆಯಬೇಕಾದ ಹಣ ಭಾರಿ ತುಂಬ ಕಡಿಮೆ ಇದೆ. ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದ್ರ ಜೊತೆಗೆ ರಾಜ್ಯ ಸರ್ಕಾರ ಜೊತೆ ಹೆಚ್ಚಿಗೆ ಹಣ ಕೊಡಬೇಕು ಅಂತಕ್ಕಂಥದ್ದು. ಅದರ ಜೊತೆಗೆ ನೀರು ಯಾಕೆ ತತ್ಕ್ಷಣ ಕೆಳಗೆ ಸರಿಯುವುದಿಲ್ಲ ಅಂತಕ್ಕಂಥ ವೈಜ್ಞಾನಿಕ ಸಮೀಕ್ಷೆ ಆದ ನಂತರ ಸರ್ಕಾರಗಳ ಮೇಲೆ ಏನು ಮಾಡಬೇಕು, ಇದಕ್ಕೆ ಒಂದು ಪರಿಹಾರ ಬೇಕಾಗ್ತದೆ. ಪ್ರತಿ ವರ್ಷ ಇದು ರೈತರಿಗೆ ತೊಂದರೆ ಆಗ್ತಕ್ಕಂಥದ್ದಾಗ್ತದೆ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತನಾಡ್ತೇನೆ. ರೈತರಿಗೆ ನಾನು ಮನವಿ ಮಾಡ್ಕೊತೇನೆ, ಸರ್ಕಾರದೊಂದಿಗೆ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ.